ಮಾಣಿಕ್ಯ ಸಿನಿಮಾದಲ್ಲಿ ನಟಿಸಿದ್ದಂಥ ನಟಿ ರನ್ಯಾ ರಾವ್ ವಿರುದ್ಧ ಅಕ್ರಮ ಚಿನ್ನ ಸಾಗಾಟ ಆರೋಪ ಕೇಳಿಬಂದಿದೆ. ವಿದೇಶದಿಂದ ಬಂದಂಥ ನಟಿಯನ್ನ ವಶಕ್ಕೆ ಪಡೆದಿದೆ ಡಿಆರ್ಐ, ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ರನ್ಯಾ ರಾವ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ವಿದೇಶದಿಂದ ಹೆಚ್ಚುವರಿ ಚಿನ್ನವನ್ನ ತಂದಿರುವಂತಹ ಆರೋಪ ರನ್ಯಾ ವಿರುದ್ಧ ಕೇಳಿಬಂದಿದೆ. ದುಬೈನಿಂದ ಕಳೆದ ರಾತ್ರಿ ನಟಿ ರನ್ಯಾ ರಾವ್ ಏರ್ಪೋರ್ಟಿಗೆ ಬಂದಿದ್ರು. ಸುದೀಪ್ ಹಾಗೆ ಗಣೇಶ್ ಜೊತೆ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದವರು ರನ್ಯಾ ರಾವ್. 2014ರಲ್ಲಿ ಮಾಣಿಕ್ಯ ಸಿನಿಮಾ ಮೂಲಕ ಡೆಬ್ಯೂ ಮಾಡಿದ್ದಂಥ ನಟಿ ರನ್ಯಾ ರಾವ್ 2016ರಲ್ಲಿ ವಾಘ ಅನ್ನುವಂಥ ತಮಿಳು ಸಿನಿಮಾದಲ್ಲೂ ನಟಿಸಿದ್ರು. ಅದಾದ ಬಳಿಕ 2017ರಲ್ಲಿ ಪಟಾಕಿ ಅನ್ನುವಂಥ ಸಿನಿಮಾದಲ್ಲಿ ಗಣೇಶ್ ಜೊತೆ ಹೀರೋಯಿನ್ ಆಗಿ ನಟಿಸಿದ್ರು ರನ್ಯಾ ರಾವ್. ಸದ್ಯ ನಿನ್ನೆ ರಾತ್ರಿ ದುಬೈನಿಂದ ಬಂದಂಥ ರನ್ಯಾ ರಾವ್ ಅವರನ್ನ ಏರ್ಪೋರ್ಟ್ನಲ್ಲಿ ಡಿಆರ್ಐ ಸಿಬ್ಬಂದಿ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಆರೋಪ ಏನು ನಟಿಯ ವಿರುದ್ಧ ಇರೋದು? ಹೆಚ್ಚುವರಿ ಚಿನ್ನವನ್ನ ಅವರು ತಂದಿದ್ದಾರೆ ಅಕ್ರಮವಾಗಿ ಅನ್ನೋದು ನಟಿಯ ವಿರುದ್ಧ ಇರುವಂತಹ ಆರೋಪ. ಏರ್ಪೋರ್ಟ್ ಕಸ್ಟಮ್ಸ್ ಡಿಆರ್ಐ ತಂಡದಿಂದ ವಶಕ್ಕೆ ಪಡೆದು ಸದ್ಯ ವಿಚಾರಣೆ ನಡೀತಾ ಇದೆ. ಖಚಿತ ಮಾಹಿತಿಯ ಮೇರೆಗೆ ಏರ್ಪೋರ್ಟ್ಗೆ ಬಂದಿತ್ತು ಡಿಆರ್ಐ ತಂಡ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಪುರುಷರಾದ್ರೆ 20 ಗ್ರಾಂ ತನಕ ಚಿನ್ನವನ್ನ ವಿದೇಶದಿಂದ ತಗೊಂಡು ಬರಬಹುದು, ಮಹಿಳೆಯರಾದ್ರೆ 40 ಗ್ರಾಂ ತನಕ ಚಿನ್ನವನ್ನ ವಿದೇಶದಿಂದ ಬರುವಾಗ ತಗೊಂಡು ಬರಬಹುದು. ಬಟ್ ರನ್ಯಾ ರಾವ್ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡು ಬಂದಿದ್ರು, ಯಾವ ಕಾರಣಕ್ಕಾಗಿ ಅವರನ್ನ ಬಂಧನ ಮಾಡಲಾಗಿದೆ? ಬಹುಶಃ ಸಂಪರ್ಕ ಕಡಿತ ಆಗಿದೆ. ರನ್ಯಾ ರಾವ್ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಏರ್ಪೋರ್ಟ್ನಲ್ಲಿ ಡಿಆರ್ಐ ಅಧಿಕಾರಿಗಳು ಮಾಡಿದ್ದಾರೆ. ಹೆಚ್ಚುವರಿಯಾಗಿ ಚಿನ್ನವನ್ನ ಅವರು ತಗೊಂಡು ಬಂದಿದ್ರು ದುಬೈನಿಂದ ಬರುವಂತಹ ಸಂದರ್ಭದಲ್ಲಿ ಅನ್ನೋದು ಆಕೆಯ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ. ಇರುವಂತಹ ನಿಯಮ ಏನು ಅಂದ್ರೆ, ಮೇಲ್ ಪ್ಯಾಸೆಂಜರ್ಸ್ ಆಗಿದ್ರೆ, ಪುರುಷ ಪ್ಯಾಸೆಂಜರ್ಸ್ ಆಗಿದ್ರೆ 20 ಗ್ರಾಂ ತನಕ ಅವರು ಚಿನ್ನವನ್ನ ವಿದೇಶದಿಂದ ಬರುವಂತಹ ಸಂದರ್ಭದಲ್ಲಿ ತಗೊಂಡು ಬರಬಹುದು. ಫಿಮೇಲ್ ಪ್ಯಾಸೆಂಜರ್ಸ್ ಆಗಿದ್ರೆ 40 ಗ್ರಾಂನಷ್ಟು ಚಿನ್ನಾಭರಣವನ್ನ ತಗೊಂಡು ಬರೋದಕ್ಕೆ ಪರ್ಮಿಷನ್ ಇದೆ, ಅವಕಾಶ ಇದೆ. ಇನ್ನು ಮಕ್ಕಳಾಗಿದ್ರು ಕೂಡ, ಗಂಡು ಮಕ್ಕಳಾಗಿದ್ರೆ 20 ಗ್ರಾಂ, ಹೆಣ್ಣು ಮಕ್ಕಳಾಗಿದ್ರೆ 40 ಗ್ರಾಂ ಚಿನ್ನವನ್ನ ತಗೊಂಡು ಬರಬಹುದು. ಅದಕ್ಕೂ ಮೀರಿ ಚಿನ್ನಾಭರಣವನ್ನ ತಂದಿದ್ದೆಯಾದಲ್ಲಿ ಅದು ಕಸ್ಟಮ್ ಡ್ಯೂಟಿಯನ್ನ ಕಟ್ಟಬೇಕಾಗತ್ತೆ. ಜೊತೆಗೆ ಅದು ಹೆಚ್ಚುವರಿ ಚಿನ್ನಾಭರಣವನ್ನ ತರುವುದು ಅಪರಾಧ ಆಗಿ ಪರಿಗಣಿಸಲಾಗುತ್ತೆ. ಸದ್ಯ ರನ್ಯಾ ರಾವ್ ಅವರನ್ನ ವಶಕ್ಕೆ ಪಡೆದಿದೆ ಡಿಆರ್ಐ, ವಿಚಾರಣೆಯನ್ನ ನಡೆಸ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.